ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಪಾಲಿಗೂ ಕೂಡ ಇವತ್ತು ಬಿಗ್ ಡೇ. ನಿರ್ಣಾಯಕ ಹಂತಕ್ಕೆ ಬಿಎಸ್ ಯಡಿಯೂರಪ್ಪನವರ ವಿರುದ್ಧದ ಪೋಕ್ಸೋ ಕೇಸ್ ಬಂದಿದೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಬಿಎಸ್ ಯಡಿಯೂರಪ್ಪನವರು. ಹೀಗಾಗಿ ಪೋಕ್ಸೋ ಕೇಸ್ ರದ್ದಾಗುತ್ತಾ ಅಥವಾ ತನಿಖೆಗೆ ಅಸ್ತು ಅಂತ ಸಿಗುತ್ತಾ? ಇದು ಇವತ್ತು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವುದು. ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಧಾರವಾಡ ಹೈಕೋರ್ಟ್ ಪೀಠದಿಂದ ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಆದೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳತ್ತೆ. ಪ್ರಕರಣದ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಒಂದು ಕಾರಣದಿಂದಾಗಿ ಪೋಕ್ಸೋ ಪ್ರಕರಣ ರದ್ದಾಗುತ್ತಾ ಅಥವಾ ತನಿಖೆಗೆ ಅಸ್ತು ಸಿಗುತ್ತಾ? ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇನ್ನು ಯಡಿಯೂರಪ್ಪನವರ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಈ ಪ್ರಕರಣ ಉರುಳಾಗುತ್ತಾ? 2024 ಜೂನ್ ತಿಂಗಳಲ್ಲಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ನನ್ನ ತಪ್ಪಿಲ್ಲ, ಕೇಸನ್ನ ರದ್ದು ಮಾಡಿ ಅಂತ ಬಿಎಸ್ ಯಡಿಯೂರಪ್ಪನವರು ಅರ್ಜಿಯನ್ನು ಸಲ್ಲಿಸಿದರು. ಮತ್ತೊಂದು ಕಡೆಯಲ್ಲಿ ಕೇಸ್ ರದ್ದು ಬೇಡ, ಬಿಎಸ್ವೈ ಜಾಮೀನು ರದ್ದಿಗೆ ಸಿಐಡಿ ಮನವಿಯನ್ನು ಮಾಡಿತ್ತು. ಬಿಎಸ್ವೈ ವಿರುದ್ಧದ ಆರೋಪಕ್ಕೆ ಸಾಕ್ಷಿ ಇದೆ ಅಂತ ಸಿಐಡಿ ಹೇಳಿತ್ತು. ಈಗಾಗಲೇ ಬಿಎಸ್ ಯಡಿಯೂರಪ್ಪನ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಕೂಡ ಸಿಐಡಿ ಸಲ್ಲಿಕೆ ಮಾಡಿದೆ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಇವತ್ತಿಗೆ ಹೈಕೋರ್ಟ್ ಕಾಯ್ದಿರಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.